ನಗುತ್ತಾ ನಗುತ್ತಾ ನೀನು 100 ವರ್ಷ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್. ಯಾಕೆ ಗೊತ್ತಾ, ನಮ್ಮ ಮನೇಲೊಂದು ಚಿಲ್ಡರ್ ಇದೆ ಅಲ್ವಾ, ಮಂದಾರ ಕುಸುಮ ಅಂತ. ಅವಳದು ಬರ್ಡೇ, ಅದು 20th ಬರ್ಡೇ. ಮೈಸೂರಲ್ಲಿದ್ಲು. ಇವಾಗ ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ ಅಂದ್ಬಿಟ್ಟು ಅವಳು ಕೂಡ ಇಲ್ಲಿಗೆ ಬಂದಿದ್ದಾಳೆ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅದಕ್ಕೇ ನಾನು ವ್ಲಾಗ್ಸ್ ಮಾಡೋದೇ ಮೆಮೊರೀಸ್ ಇರಲಿ ಅಂತ ಅಲ್ವಾ. ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ನ ಬಿಟ್ಟರೆ ಆಗುತ್ತಾ ಅಂದ್ಬಿಟ್ಟು ಇವತ್ತು ಕೂಡ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಮತ್ತು ಇವಳಿದ್ದಾಳಲ್ಲ, ಮಾಡಲಿಲ್ಲ ಅದು ವಿಡಿಯೋನ. ನಾವು ಇಬ್ಬರು ಅಕ್ಕ ಎಲ್ಲ ಬಾವ ಜೊತೆ ಹೋಗ್ಬಿಟ್ಟು ಕೇಕ್ ಎಲ್ಲ ತೊಗೊಬಂದಾಯಿತು. ಇವಾಗ ನಮ್ಮ ಮನೆಯಲ್ಲಿ ಮುತ್ತು ಬರ್ಡೇಗೆ ಅಂತ ಬಲೂನ್ಸ್ ಎಲ್ಲ ತೊಗೊಬಂದಿದ್ವಲ್ಲ, ಅದಿನ್ನೂ ಎಷ್ಟೊಂದಿತ್ತು ಗೊತ್ತಾ. ನಾವು ಆ ಥರ ಎಲ್ಲ ವೇಸ್ಟ್ ಮಾಡಲ್ಲ, ಅದಕ್ಕೆ ಅದನ್ನು ಇವಾಗ ತೊಗೊಂಡು ಹೋಗ್ತಾಯಿದ್ದೀವಿ. ಊದ್ಬಿಟ್ಟು ಅಲ್ಲಿ ಒಂಚೂರು ಚಿಕ್ಕದಾಗಿ ಏನಾದರೂ ಮಾಡೋಣ ಅಂತ ಅಷ್ಟೇ, ಏನಿಲ್ಲ. ಇವಾಗ ನಮ್ಮ ಅತ್ತೆ ಮನೆ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡುವ. 20ನೇ ವರ್ಷದ ಬರ್ಡೇ ಮೈಸೂರಿಂದ ಇಲ್ಲಿಗೆ ಬಂದವಳೆ ಸೆಲೆಬ್ರೇಟ್ ಮಾಡೋಕ್ಕೆ. ಆಮೇಲೆ ನಾನು ಅವಳಿಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ, ಹ್ಯಾಂಡ್ ಮೇಡ್ ಕ್ರೋಶದ್ದು. ಆಮೇಲೆ ನೆನ್ಸ್ಕೊಂಡು ಹೇಳು. ಆಮೇಲೆ ₹5 ಟಿಪ್ಸ್ ಕೊಟ್ಟಿದ್ದೀನಿ. ಜಾಸ್ತಿ ಆಯಿತು. ಏನೋ ಕೊಟ್ಟೆ ಆಯ್ತಾ. ಇನ್ನೊಂದು ₹50 ಏನೋ ಅವಳಿಗೆ ತೊಗೊಳಕ್ಕೆ ಅಂತ ಕೊಟ್ಟೆ. ಆದರೆ ನನಗೆ ತೊಗೊಬಂದು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಕೊಟ್ಟೆ ಆಯ್ತಾ. ಆಮೇಲಿಂದ ಇನ್ನು ₹5 ತಗೋ ಟಿಪ್ಸ್ ಅಂತ ಕೊಟ್ಟೆ ಸುಮ್ಮನೆ. ಆ್ಯಂಡ್ ಇವಾಗ ನಾವು ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು, ಇವಳು, ನಮ್ಮ ಭಾವ ಮತ್ತು ನಮ್ಮ ಅಕ್ಕ 4 ಜನನೂ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. She hates it. Finally, you're 20, Mandy. ಚೂಗ್ ಬಂದಿದ್ದೀನಿ ಈಗ. ಚೂಗ್ ಬಂದಿದ್ಯಾ? ಟೀನ್ ಮುಗೀತು ಈಗ. Oh my god. Oh my god. Mandy. ನಾನು 2 years ಹೋದ್ರೆ 3 ಗೆ ಹೋಗ್ತೀನಿ. ಓಯ್. ನಗುತ್ತಾ ನಗುತ್ತಾ ನೀನು 100 ವರ್ಷ. ಯಾವುದೇ
ಲೇ ಇದೊಂದು ಹಾಕೊಂಡು ಕೇಕ್ ಒಂದು ನಂಗೆ ಬೇಕು ಕಣೆ. ಏನು ಬೀಳಲ್ಲ ಸ್ವಲ್ಪ ಕೇಕು. ಕೇಳಿಸ್ತಿಲ್ಲ ಇಲ್ಲ ಫೋಕಸ್ ಆಗ್ತಿಲ್ಲ. ಆಯ್ತಾಯ್ತು ಸಾರಿ. ನಮ್ಮ ಒಂದು ಪುಟ್ಟ ಗಿಫ್ಟ್ ಲಾಸ್ಟ್ ಇಯರು ಇವಳಿಗೆ ಏನೋ ಗಿಫ್ಟ್ ಕೊಟ್ಟಿದ್ವಿ. ಅದೇ ಬಡ್ಜೆಟಲ್ಲಿ ಈ ಸಲನೂ ಕೂಡ ಇವಳಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಬ್ಯಾಲೆನ್ಸ್ ಏಕವಚನ ಅಲ್ಲ, ಏನದು ಏಕಸಮ. ಏಕಸಮ ಏನು ಈ ಕ್ವಾಲಿಟಿಗೆ ಏನಂತಾರಲ್ಲ, ಏನಿದೆ ಕನ್ನಡದಲ್ಲಿ? ಏಕಸಮ. ಏಕಸಮ ಅಲ್ಲ, ಏನು ಅಂತಾರಲ್ಲ ಅಂದ್ರೆ ಇಬ್ರಿಗೂ ಮೋಸ ಮಾಡಲ್ಲ. ಏನದು? ಅದೇ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಓಹೋ ಲೆಟ್ಸ್ ಗೋ. ಮುಂದಕ್ಕೆ ನೀನು ಹೋಗು. ಭೇದ ಭಾವ ಓ ವಾವ್. ಅವಳಿಗೆ ತುಂಬಾ ಇಷ್ಟ ಆಗಿರೋದು. ಕೂದಲು ಸರಿ ಮಾಡ್ಕೊ. ಅವಳಿಗೇನೋ ತುಂಬಾ ಇಷ್ಟ ಆಗಿರೋ ಲಿಪ್ ಲೈನರ್. ಲಿಪ್ಸ್ಟಿಕ್ ಇಂತ ಲಿಪ್ ಲೈನರ್ ಇಷ್ಟ. ಗಿಫ್ಟ್ ಬಂದ ತಕ್ಷಣ ಮಾಡ. ನಿರ್ಮಲ ಕುಸುಮ ಅಂತ ಯವ್ವ ಕೀಳೆ ತಾಯಿ ನಮ್ಮವ್ವ. 12 ಕಲರ್ 12 ಒಳ ಉಡುಪು ಇಬ್ರು ಸೇರಿಸ್ಬಿಟ್ಟು ಅದೇ ನಾನು ಅಕ್ಕ ಡಿಶಾ 3 ಜನ ಸೇರಿಸಿ. ಏನದು ತಿರ್ಗಾ ಏನದು ಅಂತ ಗೊತ್ತು. ಓಪನ್ ಮಾಡು. ಅದನ್ನ ಕೀಳೆ ಏನ್ ಬೇಜಾರು ಮಾಡ್ಕೊಳ್ಳಲ್ಲ ಬ್ರ್ಯಾಂಡ್ ಅವರು. ಓ ಮೈ ಗಾಡ್, ನನ್ನ ಕಿವಿಯೆಲ್ಲ ಬಿಸಿ ಐತೈತೆ. ಚಿಕನ್ ಮಾಡಿದ್ದಾರೆ ಅಂತ ಬಿಸಿ ಬಿಸಿ ಮುದ್ದೆ ಇಲ್ಲೇನ್ ನಾಡಿತಾ ಇದೆ. ಮಾಡ್ಕೊಟ್ಬಿಟ್ಟು ಸಾಂಬಾರ್ ಚಿಕನ್, ಗುಂಟೂರು ಚಿಕನ್. ಇವ್ರು ನಮ್ಮನೆ ನಾಟಿ ಚಿಕನ್.
ಮರಿ ನಾಟಿ ಚಿಕನ್ ಎಲ್ಲತ್ತೆ ಸಕ್ಕತ್ತ ಕಾಣಿಸ್ತಾ ಐತೆ. ತುಂಬಾ ಚೆನ್ನಾಗಿತ್ತು. ಫುಲ್ 12 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಬರೀ ಸೆಲೆಬ್ರೇಷನ್. ಇದು ದೊಡ್ಡ ದೊಡ್ಡ ಇದು ಪಪ್ಪಾಯ ತುಂಬಾ 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 ಖುಷಿ ಆಗ್ತದೆ. ಬಾಯ್. ಖುಷಿ ಆಯ್ತಾ? ಓ ಸಿಕ್ಕಾಪಡ. ಇದು ನನ್ನ ತಂಗಿ ಗಿಫ್ಟ್. ಇದು ನಮ್ಮ ಅಕ್ಕ ಮತ್ತೆ ಅಕ್ಕ ಮತ್ತೆ ತಂಗಿ. ಮತ್ತೆ ಇದನ್ನು ಅಕ್ಕ ತಂಗಿ ಅಕ್ಕ. ಬಾಯ್ ಬಾಯ್. ಎಲ್ಲ ಹೋದ್ರ ಅಲ್ಲಿ ಚಳಿ ನಾಟಿ. ನಾವು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಊಟನೂ ಎಲ್ಲ ಅಲ್ಲೇ ಮಾಡ್ಕೊ ಬಂದ್ಬಿಟ್ವಾ. ಸೊ ನಮ್ಮ ಅಣ್ಣಂಗೆ ಇನ್ನೂ ಏನು ಮಾಡ್ತಿಲ್ಲ. ಅದಕ್ಕೆ ಇವಾಗ ತುಂಬ ಬೇಗ ಆಗೋದೇನು ಏನಪ್ಪ ಏನಂತಾರೆ ಅವಲಕ್ಕಿ. ಅದಕ್ಕೆ ಇವಾಗ ಅವಲಕ್ಕಿ ಮಾಡ್ತಾ ಇದ್ವಿ. ಇಲ್ಲ ನಾನು ಉಪ್ಪಿಟ್ಟು ಹೆಂಗಿತ್ತು ಅಂತ ಹೇಳಕ್ಕೆ. ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನೇ ಉಪ್ಪಿಟ್ಟು ಮಾಡಿದೆ, ಯಾವ್ದು ಹೆಲ್ಪ್ ಇಲ್ದಂಗೆ. ತುಂಬ ಚೆನ್ನಾಗಿ ಬಂದಿತ್ತಂತೆ ಗೊತ್ತಾ. ನನಗೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಆದರೆ ಇವಾಗ ಬೇಸಿಕ್ ಅಡುಗೆಗಳನ್ನೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ವರ್ಸ್ಟಾಗಿ ಏನು ಮಾಡಲ್ಲ, ಒಂಚೂರು ತಿನ್ನೋ ಥರ ಮಾಡ್ತೀನಿ. ಸೊ ಇದನ್ನ ಮಾಡಿ ಮುಗಿಸ್ಬಿಟ್ಟು ಮಲ್ಕೊತೀನಿ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಷ್ಟೇ, ಒಂಥರ ಫ್ಯಾಮಿಲಿ ಜೊತೆ ನಾವು ಆಲ್ಮೋಸ್ಟ್ ಎಲ್ಲರ ಬರ್ಡೇನೂ ಹೀಗೆ ಮಾಡೋದು. ನನಗನ್ಸೋ ಪ್ರಕಾರ ನಾವು ಎಲ್ಲ ಒಂಚೂರು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದನೇ ಹಿಂಗೆ ಅನಿಸುತ್ತೆ. ಎಲ್ಲರೂ ಬರ್ಡೇಗೂ ಈ ಥರ ನಾರ್ಮಲ್ಲಾಗಿ ಎಲ್ಲಾರ್ದು ನಮ್ಮ ಅತ್ತೆ ಮನೆಯಲ್ಲೇ ಸೇರ್ಕೊಳ್ಳೋದು. ನನ್ನ ಬರ್ಡೇಸಿಗೆ ಮಾತ್ರ ಇಲ್ಲಿಗೆ ಬರ್ತೀವಿ, ಇಲ್ಲ ನಮ್ಮ ಅಮ್ಮ ಬರ್ಡೇ ಆ ಥರ ಮಾತ್ರ ಇಲ್ಲಿಗೆ ಬರೋದು. ಮಿಕ್ಕಿದ್ದೆಲ್ಲಾರ್ದು ಅಲ್ಲೇ ಮಾಡೋದು. ಚೆನ್ನಾಗಿರೋದು ಒಂಥರ, ಯಾವಾಗಲೂ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಇಷ್ಟೇ ನಮ್ಮದು ಬರ್ಡೇ ಸೆಲೆಬ್ರೇಷನ್. ಇಷ್ಟೇ ಆದರೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.